ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ದೇವರಾಜ್ ಕಾಮ್ನೂರ್, ತಿರುಳುಗನ್ನಡ ನಾಡು, ಕೊಪ್ಪಳದಿಂದ. ಪ್ರಿಯ ಸ್ನೇಹಿತರೆ, ಈಗಾಗಲೇ ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಪ್ರಸಾರವಾಗುವಂಥ ಎಲ್ಲ ಟಿ ವಿಶೇಷ ವಿಡಿಯೋ ಸರಣಿಗಳನ್ನು ನೋಡಿದ್ದೀರಿ. ಅದಕ್ಕೆ ತಾವುಗಳು ಬಹಳಷ್ಟು ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀರಿ. ಇದೇ ಥರ ಇನ್ನೂ ಬಹಳಷ್ಟು ಬೆಂಬಲವನ್ನು ನಮಗೆ ಕೊಡಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ನಿಮ್ಮ ಬೆಂಬಲಕ್ಕೆ ನಾನು ಹೃದಯಪೂರ್ವಕವಾಗಿ ಆಭಾರಿಯಾಗಿದ್ದೇನೆ. ಈಗ ಮುಂದಿನದಾಗಿ ಈ ಒಂದು ವಿಡಿಯೋ ಸರಣಿಯನ್ನು ಪ್ರಶ್ನೆ ಸಂಖ್ಯೆ 16ರಿಂದ ಆರಂಭಿಸೋಣ. ಪ್ರಶ್ನೆನ ನೀವಾಗಲೇ ಓದ್ಕೊಂಡಿದ್ದೀರಿ. ಪ್ರಶ್ನೆ ಹೀಗಿದೆ: ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು ಅಂತೇಳಿ. ಪ್ರಿಯ ಮಿತ್ರರೇ, ಈ ಅಲ್ಲಾವುದ್ದೀನ್ ಖಿಲ್ಜಿ ಸಂಬಂಧಪಟ್ಟಿದ್ದು ದೆಹಲಿ ಸುಲ್ತಾನರ ಕಾಲಕ್ಕೆ. ಈ ದೆಹಲಿ ಸಾಮ್ರಾಜ್ಯವನ್ನು, ದೆಹಲಿಯನ್ನು ಪ್ರಮುಖವಾಗಿ 5 ಸಂತತಿಗಳು ಆಳ್ವಿಕೆ ಮಾಡ್ತವೆ. ಅವುಗಳು ಯಾವುವು ಅಂತಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಈ 5 ಸಂತತಿಗಳಲ್ಲಿ ಭಾಳ ಪ್ರಮುಖವಾದಂಥ ಒಂದು ಸಂತತಿ ಅಂದ್ರೆ ಅದು ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿಯ ನಂತರ ಈ ಖಿಲ್ಜಿ ಸಂತತಿಯನ್ನು ಆಳ್ವಿಕೆ ಮಾಡಿದವರು ಯಾರಂದ್ರೆ ಅವನ ಅಳಿಯನಾಗಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿ. ಯಾರ್ರೀ? ಅಲ್ಲಾವುದ್ದೀನ್ ಖಿಲ್ಜಿ. ಈತ ಖಿಲ್ಜಿ ಸಂತತಿಯಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ಅರಸ. ಮತ್ತು ಭಾರತದಲ್ಲಿ ಮಹಮ್ಮದೀಯರ ಆಳ್ವಿಕೆಯನ್ನು ಪ್ರಬಲ ಮಾಡಿದಂತಹ ಒಬ್ಬ ಅರಸ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಏನಂತಂದ್ರೆ ಅಲಿ ಗುರ್ಷಾಫ್ ಶಾ ಅಂತ. ಅಲಿ ಗುರ್ಷಾಫ್ ಶಾ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು, ಮೂಲ ಹೆಸರು. ಮತ್ತು ಈ ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ಭಾರತದಲ್ಲಿ ಅನೇಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ದ. ಈತನ ದಾಳಿಯ ಸಂದರ್ಭದಲ್ಲಿ ಅನೇಕ ಹಿಂದೂ ಸಾಮ್ರಾಜ್ಯಗಳು ನೆಲಕಚ್ಚಿದವು. ಅನೇಕ ದೇವಸ್ಥಾನಗಳನ್ನ ನೆಲಸಮ ಮಾಡ್ದ. ಈತನ ಈ ದಾಳಿಗೆ ಮೇನ್ ಕಾರಣಗಳು ಏನಂತಂದ್ರೆ, ಒಂದು ಸಾಮ್ರಾಜ್ಯ ವಿಸ್ತರಣೆ, ಎರಡನೇದಾಗಿ ಅಪಾರ ಸಂಪತ್ತಿನ ಲೂಟಿ, ಹಾಗೆ ಮೂರನೇದು ಇಸ್ಲಾಂ ಧರ್ಮದ ಪ್ರಚಾರ. ಈ 3 ಉದ್ದೇಶಗಳಿಟ್ಕೊಂಡು ಈತ ಭಾರತದಲ್ಲಿ ಅನೇಕ ದಾಳಿಗಳನ್ನು ಮಾಡಿದ್ದಾನೆ. ಈತನ ಇಷ್ಟೊಂದು ದಾಳಿಯಲ್ಲಿ ಯಶಸ್ವಿಯಾಗಿ ಆತ ಅಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಪ್ರಮುಖವಾಗಿ ಕಾರಣ ಯಾರು ಅಂದ್ರೆ ಆತನ ಸೇನೆಯಲ್ಲಿದ್ದಂತಹ ಪ್ರಮುಖ ದಂಡನಾಯಕರು. ಆ ದಂಡನಾಯಕರಿಂದನೇ ಈತನಿಗೆ ಇಷ್ಟೊಂದು ಜಯವನ್ನು ಆತ ಕಾಣಲಿಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಆ ದಂಡನಾಯಕರು ಯಾರು ಅಂತಂದ್ರೆ ನಸ್ರತ್ ಖಾನ್, ಉಲುಗ್ ಖಾನ್, ಜಾಫರ್ ಖಾನ್, ಹಲಫ್ ಖಾನ್, ಮಲ್ಲಿಕ್ ಕಾಫರ್. ಇವರು ಈತನ ಪ್ರಸಿದ್ಧ ದಂಡನಾಯಕರು. ಅದರಲ್ಲಿ ಈತನ ಇಷ್ಟೆಲ್ಲ ದಂಡನಾಯಕರುಗಳಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ದಂಡನಾಯಕ ಯಾರು ಅಂದರೆ ಮಲ್ಲಿಕ್ ಕಾಫರ್. ಈ ಮಲ್ಲಿಕ್ ಕಾಫರ್ನನ್ನು ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಎಲ್ಲಿ ಈತನನ್ನು ಕೊಂಡುಕೊಂಡ್ರು ಅಂತಂದ್ರೆ, ಈತನ ಪ್ರಸಿದ್ಧ ದಂಡನಾಯಕ ನಸ್ರತ್ ಖಾನ ಗುಜರಾತಿನ ಮೇಲೆ ದಾಳಿ ಮಾಡಿರ್ತಾನೆ. ಗುಜರಾತಿನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ ಕರ್ಣದೇವನನ್ನು ಸೋಲಿಸಿದ ನಂತರ ಅಲ್ಲೇ ಗುಜರಾತಿನಲ್ಲಿ ಕ್ಯಾಂಬೆ ಮಾರ್ಕೆಟ್ನಲ್ಲಿ ಈ ನಸ್ರತ್ ಖಾನ್ ಏನು ಮಾಡ್ತಾನಂದ್ರೆ ಈ ಮಲ್ಲಿಕ್ ಕಾಫರ್ನನ್ನು 1000 ದಿನಾರ್ಗಳನ್ನು ಕೊಟ್ಟು ಖರೀದಿ ಮಾಡ್ತಾನೆ. ಈ ಮಲ್ಲಿಕ್ ಕಾಫರ್ ಮೂಲತಃ ಒಬ್ಬ ಗುಲಾಮ.
ಈ ಗುಲಾಮನನ್ನು ಅಲ್ಲಿ ನಸರತ್ ಖಾನ್ ಏನು ಮಾಡ್ದ ಅಂದರೆ ಕ್ಯಾಂಡಿ ಮಾರ್ಕೆಟ್ನಲ್ಲಿ 1000 ದಿನಾರ್ಗಳನ್ನು ಕೊಟ್ಟು ಖರೀದಿ ಮಾಡ್ತಾನೆ. ಹಾಗಾಗಿ ಮಲ್ಲಿಕ್ ಕಾಫರು ಯಾವ ಹೆಸರಿನಿಂದ ಭಾಳಷ್ಟು ಪಾಪ್ಯುಲರ್ ಆಗ್ತಾನೆ ಅಂತಂದ್ರೆ 1000 ದಿನಾರ್ ಅಂತೇಳಿ ಪಾಪ್ಯುಲರ್ ಆಗ್ತಾನೆ. ಈ ಮಲ್ಲಿಕ್ ಕಾಫರು ದಕ್ಷಿಣ ಭಾರತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾನೆ. ಪ್ರಮುಖವಾಗಿ ಈ ಮಲ್ಲಿಕ್ ಕಾಫರು ಯಾವ್ಯಾವ ನಮ್ಮ ದಕ್ಷಿಣ ಭಾರತದ ಯಾವ್ಯಾವ ಒಂದು ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ದ ಅಂತಂದರೆ ಪ್ರಮುಖವಾಗಿ ದೇವಗಿರಿಯ ಮೇಲೆ ದಾಳಿ ಮಾಡ್ದ, ಹಾಗೆ ವಾರಂಗಲ್ ಮೇಲೆ ದಾಳಿ, ಹಾಗೆ ದ್ವಾರ ಸಮುದ್ರದ ಮೇಲೆ ದಾಳಿ, ಹಾಗೆ ಮಧುರೈ ಮೇಲೆ ದಾಳಿ. ಇವು ಮಲ್ಲಿಕ್ ಕಾಫರ್ನ ಶ್ರೇಷ್ಠ ದಾಳಿಗಳು ಮಿತ್ರರೇ. ದೇವಗಿರಿ ಮೇಲೆ, ಮಹಾರಾಷ್ಟ್ರದ ದೇವಗಿರಿ ಬಹಳ ಸಂಪತ್ತಿಗೆ ಬಹಳಷ್ಟು ಹೆಸರಾಗಿತ್ತದು. ಈ ದೇವಗಿರಿಯಲ್ಲಿ ಅಲ್ಲಿ ರಾಮಚಂದ್ರ ದೇವ ಅನ್ನುವಂಥ ರಾಜ ಆಳ್ತಾ ಇದ್ದ. ಇಲ್ಲಿ ಮಲ್ಲಿಕ್ ಕಾಫರ್ ಏನು ಮಾಡ್ತಾನೆ, ದೇವಗಿರಿಯ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಈ ಹಿಂದೆ ಗುಜರಾತಿನ ಕರ್ಣದೇವನ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಕರ್ಣದೇವ ಏನು ಮಾಡಿರ್ತಾನಂದ್ರೆ ಅವರ ಸೈನ್ಯದಿಂದ ತಪ್ಪಿಸಿಕೊಂಡು ದೇವಗಿರಿಯ ರಾಮಚಂದ್ರನ ಬಳಿ ಆಶ್ರಯವನ್ನು ಪಡ್ಕೊಂಡಿರ್ತಾನೆ. ಹಾಗಾಗಿ ಅದೇ ಕಾರಣದಿಂದಾಗಿ ಮಲ್ಲಿಕ್ ಕಾಫರ್ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಜೊತೆಗೆ ಈ ದೇವಗಿರಿಯ ರಾಮಚಂದ್ರ ದೇವ ಈ ಖಿಲ್ಜಿ ಸಂತತಿಗೆ ಕಪ್ಪ ಕಾಣಿಕೆಯನ್ನು ಕೊಡೋದನ್ನು ನಿಲ್ಲಿಸಿದ್ದ. ಇದೇ ಕಾರಣವನ್ನಿಟ್ಟುಕೊಂಡು ಮಲ್ಲಿಕ್ ಕಾಫರ್ ದೇವಗಿರಿ ಮೇಲೆ ದಾಳಿ ಮಾಡಿ 2ನೇ ರಾಮಚಂದ್ರ ದೇವನನ್ನು ಸೋಲಿಸಿ ಅಲ್ಲಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಅದಾದ ನಂತರ ಆಂಧ್ರ ಪ್ರದೇಶದ ವಾರಂಗಲ್ನ ಕಾಕತೀಯರ ಮೇಲೆ ದಾಳಿ ಮಾಡ್ದ. ಅಲ್ಲಿ 2ನೇ ಪ್ರತಾಪರುದ್ರ ದೇವ ರಾಜ. ಇಲ್ಲಿ ಕೂಡ ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿದ್ದಾರೆ ಎಂಬುವಂಥ ಒಂದು ಕಾರಣದಿಂದಾಗಿ ವಾರಂಗಲ್ನ ಕಾಕತೀಯರ ಅರಸ 2ನೇ ಪ್ರತಾಪರುದ್ರ ದೇವನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿದ. ಜೊತೆಗೆ ಅವನನ್ನು ಸೋಲಿಸಿ ಅಲ್ಲಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಅಲ್ಲಿ 100 ಆನೆಗಳನ್ನು, 7,000 ಕುದುರೆಗಳನ್ನು, ಜೊತೆಗೆ ಅವನದೇ ಒಂದು ಚಿನ್ನದ ಪ್ರತಿಮೆಯನ್ನು, ಈ ಥರ ಅಪಾರ ಸಂಪತ್ತನ್ನು ಅಲ್ಲಿಂದ ಲೂಟಿ ಮಾಡ್ದ. ಅದಾದ ನಂತರ ನಮ್ಮ ಕರ್ನಾಟಕದ ಈಗಿನ ಹಳೆಬೀಡು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ದ. ಅವತ್ತು ನಮ್ಮ ದ್ವಾರ ಸಮುದ್ರದಲ್ಲಿ ರಾಜ ಯಾರಿದ್ರು ಅಂದ್ರೆ ಹೊಯ್ಸಳರು ಈ ಒಂದು ದ್ವಾರ ಸಮುದ್ರವನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅಂದಿನ ಹೊಯ್ಸಳರ ಅರಸ 3ನೇ ವೀರಬಲ್ಲಾಳ ಈ ದ್ವಾರ ಸಮುದ್ರವನ್ನು ಆಳ್ತಾ ಇದ್ದ. ದ್ವಾರ ಸಮುದ್ರದ ಸಂಪತ್ತು ಕೂಡ ಏನು ಮಾಡ್ತು, ಮಲ್ಲಿಕ್ ಕಾಫರ್ನ ಕಣ್ಣು ಕುಗ್ಗಿಸ್ತು. ಆವಾಗ ಮಲ್ಲಿಕ್ ಕಾಫರ್ ಅದರ ಮೇಲೆ ದಾಳಿ ಮಾಡಿ, ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ ಇಲ್ಲಿ ಕೂಡ 3ನೇ ವೀರಬಲ್ಲಾಳನನ್ನು ಸಂಪೂರ್ಣವಾಗಿ ಸೋಲಿಸಿ ಅಲ್ಲಿನ ಅನೇಕ ದೇವಾಲಯಗಳನ್ನು ನಾಶ ಮಾಡ್ತಾನೆ, ಅನೇಕ ಸಂಪತ್ತನ್ನು ಲೂಟಿ ಮಾಡ್ತಾನೆ. ತದನಂತರ ಮಧುರೈಯಲ್ಲಿ ಮಾರವರ್ಮ ಕುಲಶೇಖರ ಅನ್ನುವಂಥ ರಾಜ ಇದ್ದ. ಈ ಮಾರವರ್ಮ ಕುಲಶೇಖರ ತೀರಿಕೊಂಡ ನಂತರ ಅಲ್ಲಿ ಸಿಂಹಾಸನಕ್ಕಾಗಿ ಅವನ ಮಕ್ಕಳಲ್ಲಿ ಬಡದಾಟಗಳು ಚಲುವಾಗಿಬಿಡ್ತಾವೆ. ಸುಂದರ ಪಾಂಡ್ಯ, ಇನ್ನೊಬ್ಬ ವೀರಪಾಂಡ್ಯ ಅಂತೇಳಿ. ಅವಾಗ ಈ ಸುಂದರ ಪಾಂಡ್ಯ ಏನು ಮಾಡ್ತಾನ, ಈ ಮಲ್ಲಿಕ್ ಕಾಫರ್ನ ಬಳಿ ಹೋಗಿ ನನಗೆ ಸಿಂಹಾಸನವನ್ನು ದಕ್ಕಿಸಿಕೊಡಬೇಕು ಅಂತೇಳಿ ಕೇಳಿಕೊಂಡ. ನೋಡ್ರಿ, ಮೊದಲೇ ಅವನು ದಾಳಿಗಾಗಿ ಕಾಯ್ತಾ ಇದ್ದ. ಇನ್ನು ಅವನೇ ಅವಕಾಶ ಬಂದ್ರೆ ಕೈ ಬಿಡ್ತಾನವ, ಲಡ್ಡು ಬಂದು ಬಾಯಿಗೆ ಬಿತ್ತು ಹಂಗಂದಂಗತ್ತವ. ಹಾಗಾಗಿ ಮಲ್ಲಿಕ್ ಕಾಫರ್ ಸಿಕ್ಕಿದ್ದೇ ಚಾನ್ಸ್ ಅಂಥೇಳಿ ಮಧುರೈ ಮೇಲೆ ದಾಳಿ ಮಾಡ್ದ. ದಾಳಿ ಮಾಡಿ ಇಬ್ಬರನ್ನೂ ಸೋಲಿಸಿದ, ಸುಂದರ ಪಾಂಡ್ಯನನ್ನು ಸೋಲಿಸಿದ, ಸಿಂಹ ಪಾಂಡ್ಯನನ್ನು ಸೋಲಿಸಿದ. ಸೋಲಿಸಿ ನಿನಗೂ ಇಲ್ಲ ನಿನಗೂ ಇಲ್ಲ, ನಡೆಯ ನಿಮ್ಮವ್ರು ನನಗೆ ಇದು ಓಟ ಅಂಥೇಳಿ ಇಡೀ ಮಧುರೈ ಸಾಮ್ರಾಜ್ಯವನ್ನು ತಾನ ಇಟ್ಕೊಂಡು ಸಂಪೂರ್ಣ ಮಧುರೈಯನ್ನು ಎಲ್ಲ ಲೂಟಿ ಹೊಡೆದು ಮಧುರೈಯ ಅನೇಕ ದೇವಸ್ಥಾನಗಳನ್ನು ಹಾಳುಗೆಡಿವಿ, ಅಲ್ಲಿ ಅನೇಕ ಮಸೀದಿಗಳನ್ನು ಕಟ್ತಾನೆ. 512 ಆನೆಗಳನ್ನು ಅಲ್ಲಿಂದ ಲೂಟಿ ಮಾಡ್ತಾನೆ. ಅಲ್ಲಿಂದ ಸುಮಾರು 10 ಕೋಟಿ ಬೆಲೆ ಬಾಳುವಂಥ ಚಿನ್ನವನ್ನು ಕೂಡ ಅಲ್ಲಿ ಲೂಟಿ ಮಾಡ್ತಾನೆ. ಇಷ್ಟೆಲ್ಲ ಸಂಪತ್ತನ್ನು ಮಧುರೈಯಿಂದ ಕೂಡ ಕೊಳ್ಳೆ ಹೊಡಿತಾನೆ. ನೋಡಿ, ಹೀಗೆ ದಕ್ಷಿಣ ಭಾರತದಲ್ಲಿದ್ದಂಥ ಎಲ್ಲ ಹಿಂದೂ ಸಾಮ್ರಾಜ್ಯಗಳನ್ನೆಲ್ಲ ಹಾಳು ಮಾಡಿ ದಕ್ಷಿಣ ಭಾರತದಲ್ಲೆಲ್ಲ ಈ ಒಂದು ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಇದೇ ಮಲ್ಲಿಕ್ ಕಾಫರ್. ಇವನಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಕೀರ್ತಿ ಅವತ್ತು ಮತ್ತಷ್ಟು ಹೆಚ್ಚಾಯಿತು. ಮತ್ತು ಈ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದು ಎದಕ್ಕಂತಂದ್ರೆ ಸೈನಿಕ
ಸುಧಾರಣೆಗಳಿಂದಾಗಿ ಬಹಳಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿದ್ದಾರೆ. ಸೈನಿಕ ಸುಧಾರಣೆಗಳು, ಆಮೇಲೆ ಬೆಲೆ ನಿಯಂತ್ರಣ ಸಂಬಂಧಪಟ್ಟ ಹಾಗೆ, ಮಾರುಕಟ್ಟೆ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಈತ ಬಹಳಷ್ಟು ಹೆಸರುವಾಸಿಯಾಗಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯದಲ್ಲಿ ಏನು ಸುಧಾರಣೆ ಮಾಡ್ದ ಅಂದ್ರೆ, ಅವತ್ತು ಅಲ್ಲಾವುದ್ದೀನ್ ಖಿಲ್ಜಿ ವಿಶಾಲವಾದ ಭಾರತದಲ್ಲಿ ಒಂದು ಬಲಿಷ್ಠವಾದಂಥ ಸೈನ್ಯವನ್ನು ಕಟ್ಟಬೇಕಾಗಿತ್ತು. ಆದರೆ ಸೈನಿಕರಿಗೆ ಕೊಡಲಿಕ್ಕೆ ಸಂಬಳ ಇಲ್ಲ, ಹಣ ಇಲ್ಲ. ಕಡಿಮೆ ವೆಚ್ಚದಲ್ಲಿ ಬೃಹತ್ ಸೈನ್ಯವನ್ನು ಕಟ್ಟಬೇಕು ಅನ್ನುವಂಥ ಆಶಯ ಯಾರ್ದಾಗಿತ್ತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿದಾಗಿತ್ತು. ಹಾಗಾಗಿ ಅವತ್ತು ಆತ ಏನು ಪ್ಲ್ಯಾನ್ ಮಾಡ್ದ ಅಂತಂದ್ರೆ, ಈ ಸೈನ್ಯವನ್ನು ಕಟ್ಟಲಿಕ್ಕೆ ಸೈನಿಕರಿಗೆ ಸಂಬಳವನ್ನು ಕೊಡೋಕ್ಕಂತೂ ಆಗಂಗಿಲ್ಲ. ಅದಕ್ಕೆ ಆತ ಏನು ಮಾಡ್ದ, ಸೈನಿಕರು ಬಳಸುವಂಥ ವಸ್ತುಗಳ ಬೆಲೆಯನ್ನು ಏನು ಮಾಡ್ದ, ಕಡಿಮೆ ಮಾಡ್ದ. ಅವುಗಳ ಬೆಲೆಗಳನ್ನು ನಿಯಂತ್ರಣದಲ್ಲಿಟ್ಟ. ಇದರಿಂದ ಬೃಹತ್ ಸೈನ್ಯವನ್ನು ಆತನ ಕೈಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯ್ತದು. ಅದಾದ ನಂತರ ಈತ ಅನೇಕ ಸೈನಿಕ ಸುಧಾರಣೆಗಳನ್ನು ಮಾಡ್ತಾನೆ. ಸೈನ್ಯದಲ್ಲಿ ಈ ಕುದುರೆಗಳು, ಆ ಕುದುರೆಗಳ ಮೇಲೆ ಬರೆ ಹಾಕುವಂಥ ಒಂದು ಪದ್ಧತಿ, ದಾಗ್ ಅಂತೇಳಿ, ದಾಗ್ ಅನ್ನುವಂಥ ಒಂದು ಮುದ್ರೆ ಹಾಕುವ ಅಥವಾ ಬರೆ ಹಾಕುವಂಥ ಒಂದು ಪದ್ಧತಿಯನ್ನು ಈತ ಜಾರಿಗೆ ತಂದ. ಅಂದರೆ ಈ ಕುದುರೆಗಳ ಅಕ್ರಮ ಸಾಗಾಟವನ್ನು ತಪ್ಪಿಸಲಿಕ್ಕಾಗಿ ಈತ ಈ ದಾಗ್ ಅನ್ನುವಂಥ ಒಂದು ಮುದ್ರೆ ಹಾಕುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದ. ಅದಾದ ಮೇಲೆ ಇನ್ನೊಂದು ಉಲಿಯಾ ಅನ್ನುವಂಥ ಒಂದು ಪದ್ಧತಿ, ಹಾಗೆ ಚಹರಾ ಅನ್ನುವಂಥ ಇನ್ನೊಂದು ಪದ್ಧತಿಯನ್ನು ಜಾರಿಗೆ ತಂದ. ಈ ಉಲಿಯಾ ಚಹರಾ ಅಂದ್ರೆ ಸೈನಿಕರ ಕಡ್ಡಾಯ ಹಾಜರಾತಿ. ಕೆಲವು ಸೈನಿಕರು ಸಂಬಳವನ್ನು ತಗೊತಿದ್ರು, ಆದ್ರೆ ಯುದ್ಧಕ್ಕೆ ಹೋಗ್ತಾ ಇದ್ದಿಲ್ಲ. ಇದನ್ನು ತಪ್ಪಿಸುವ ಸಲುವಾಗಿ ಆತ ಏನು ಮಾಡ್ದ ಅಂದ್ರೆ ಈ ಉಲಿಯಾ ಚಹರಾ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದ. ಮಿತ್ರರೇ, ಇಲ್ಲಿ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು ಅಂತೇಳಿ. ಉತ್ತರ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಮಲ್ಲಿಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹದಿನೇಳನೇ ಪ್ರಶ್ನೆಯನ್ನು ನೋಡ್ಕೊಂಡಿದ್ದೀವಿ. 17ನೇ ಪ್ರಶ್ನೆ ಹೀಗಿದೆ: ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ, ಹೀಗೆಂದವರು ಯಾರು? ಪ್ರಿಯ ಮಿತ್ರರೇ, ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ಅಹಿಂಸೋ ಪರಮಧರ್ಮ ಅಂತ ಬೋಧನೆಯನ್ನು ಮಾಡ್ತಾ ಬೌದ್ಧ ಧರ್ಮ ಇಡೀ ಭಾರತ ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಭಾರತದಲ್ಲಿರುವಂಥ ಸನಾತನ ಧರ್ಮದಲ್ಲಿ ಅನೇಕ ಜಾತೀಯತೆ, ಅನೇಕ ಮೌಢ್ಯ ಆಚರಣೆಗಳಿಂದ ಹಾಗೆ ಜನ ಬೇಸತ್ತು ಬೌದ್ಧ ಧರ್ಮದ ಕಡೆ ಜನ ವಾಲ್ತಾ ಇದ್ದರು. ಅನೇಕರು ದೇವರೇ ಇಲ್ಲ ಅಂಥೇಳಿ ಸನಾತನ ಧರ್ಮ ಅಂತಕ್ಕಂಥದ್ದು ಭಾಳ ಕೆಳಮಟ್ಟಕ್ಕೆ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಸನಾತನ ಧರ್ಮವನ್ನು ಪುನಶ್ಚೇತನಗೊಳಿಸಲಿಕ್ಕಾಗಿ, ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕಾಗಿ ಹುಟ್ಟಿದಂಥವರು ಶಂಕರಾಚಾರ್ಯರು. ಈ ಶ್ರೀಯುತ ಶಂಕರಾಚಾರ್ಯರು ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಜನಿಸಿದರು. ಶಂಕರಾಚಾರ್ಯರು ಎಲ್ಲಿ ಜನಿಸಿದರು ಅಂದ್ರೆ ಕೇರಳದಲ್ಲಿ ಬರುವಂಥ ಕಾಲಟಿ ಅನ್ನುವಂಥ ಗ್ರಾಮದಲ್ಲಿ ಸಾಮಾನ್ಯ ಶಕ 788ರಲ್ಲಿ ಜನಿಸ್ತಾರೆ. ಯಾರ ಮಗನಾಗಿ ಅಂದ್ರೆ ತಂದೆ ಶಿವಗುರು, ತಾಯಿ ಆರ್ಯಾಂಬ ಇವರ ಮಗನಾಗಿ ಜನಿಸ್ತಾರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನು ಕಳ್ಕೊಂಡ್ರು. ತಂದೆಯನ್ನು ಕಳೆದುಕೊಂಡ ನಂತರ ತಾಯಿಯಾದಂಥ ಆರ್ಯಾಂಬ ಅವನಿಗೆ 5ನೇ ವಯಸ್ಸಿನಲ್ಲಿ ಉಪನಯನ ಕಾರ್ಯಕ್ರಮವನ್ನು ಕೂಡ ಮಾಡಿಸಿದರು. ಅದಾದ ನಂತರ ಆತ ಚಿಕ್ಕ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಬಲ್ಲವರಾಗಿದ್ದರು. ತದನಂತರ ಇದೇ ಟೈಮ್ನಲ್ಲಿ ಅವರಿಗೆ ಈ ಲೌಕಿಕ ಜೀವನಕ್ಕಿಂತ ಸನ್ಯಾಸತ್ವ ಜೀವನವನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಅಭಿಲಾಷೆ ಇತ್ತು. ಅದಕ್ಕೆ ಎಷ್ಟೋ ಸಾರಿ ತಾಯಿ ಅನುಮತಿಯಾಗಿ ಕೇಳ್ತಾನೆ ತಾಯಿಯನ್ನು. ಆದರೆ ತಾಯಿ ಹೇಳ್ತಾಳೆ, ನನಗಿರೋದೇ ನೀನು ಒಬ್ಬನೇ ಮಗ, ನೀನು ನನ್ನ ಕೈ ಬಿಟ್ಬಿಟ್ರೆ ಇಳೀ ವಯಸ್ಸಿನಲ್ಲಿ ನನ್ನನ್ನು ನೋಡಿಕೊಳ್ಳೋರು ಯಾರು? ಅದಕ್ಕಾಗಿ ನೀನು ಸನ್ಯಾಸಿಯಾಗುವುದು ಬೇಡ ಅಂತೇಳಿ ತಾಯಿ ಅವನನ್ನು ಸನ್ಯಾಸಿಯಾಗುವುದನ್ನು ತಪ್ಪಿಸಿದ್ಲು.
ಆದರೆ ಶಂಕರಾಚಾರ್ಯರು ಬಿಡಲಿಲ್ಲ. ಹೇಗಾದರೂ ಮಾಡಿ ತಾಯಿಯಿಂದ ಈ ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಮತಿಯನ್ನು ಪಡೆಯಲೇಬೇಕಂತೇಳಿ ಅವರ ಮನಸ್ಸಿನಲ್ಲಿ ಯಾವಾಗಲೂ ಆ ಒಂದು ಭಾವನೆ ಇತ್ತು. ಅದಕ್ಕಾಗಿ ಅವರು ಒಂದು ದಿನ ಮುಂಜಾನೆ ನದಿಯಲ್ಲಿ ಜಳಕ ಮಾಡಲಿಕ್ಕೆ ಹೋದಾಗ ಮೊಸಳೆಯೊಂದು ಅವರ ಕಾಲನ್ನು ಹಿಡ್ಕೊಂಡ್ಬಿಡ್ತು. ಆವಾಗ ಆ ಮೊಸಳೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಕೂಗ್ತಾನೆ. ಆವಾಗ ಅಲ್ಲೇ ಇದ್ದಂಥ ತಾಯಿ ಓಡಿ ಬರ್ತಾಳೆ. ಆವಾಗ ತಾಯಿಯನ್ನು ಉದ್ದೇಶಿಸಿ ಮಗ ಹೇಳ್ತಾನೆ ಶಂಕರಾಚಾರ್ಯರು, ಅಮ್ಮ ನಾನೇನೀಗ ಸಾಯ್ತಾ ಇದ್ದೀನಿ, ಈಗಲಾದರೂ ನೀನು ನನ್ನನ್ನು ಸನ್ಯಾಸತ್ವ ಸ್ವೀಕಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಡು ಅಂತ ಹೇಳಿದಾಗ ಮಗನ ಆರ್ತನಾದವನ್ನು ಕೇಳಿ ತಾಯಿ ಅವನಿಗೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಳು. ಅದೇ ಗಳಿಗೆಯಲ್ಲಿ ಶಂಕರಾಚಾರ್ಯರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು. ಅವರ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ತಕ್ಷಣ ಆ ಮೊಸಳೆ ಅವರ ಕಾಲನ್ನು ಬಿಟ್ಟುಬಿಡ್ತು. ಆಮೇಲೆ ತಾಯಿಯನ್ನು ಉದ್ದೇಶಿಸಿ ಶಂಕರಾಚಾರ್ಯರು ಹೇಳಿದರು, ಅಮ್ಮ ನೀನೇನು ಚಿಂತಿಸಬೇಡ, ಕೊನೆ ಗಳಿಗೆಯಲ್ಲಿ ನಾನು ನಿನ್ನ ಕಣ್ಣು ಮುಂದೆ ಇರ್ತೇನೆ ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಒಬ್ಬ ಗುರುವನ್ನು ಹುಡುಕಿಕೊಂಡು ದೇಶ ಸಂಚಾರ ಮಾಡ್ತಾ ಹೊರಟರು. ಈಗ ಹೋದಾಗ ಅವರಿಗೆ ಒಬ್ಬ ಉದ್ದೇಶ ಮಾಡಲಿಕ್ಕೆ, ಅವರ ಉದ್ದೇಶವನ್ನು ಸಂಪೂರ್ಣ ಮಾಡಲಿಕ್ಕಾಗಿ ಒಬ್ಬ ಗುರು ಬೇಕಾಗಿತ್ತು. ಆ ಗುರುವನ್ನು ಹರಸಿ ಹೊರಟಾಗ ಅವರು ಹೋಗಿದ್ದೆಲ್ಲಿಗೆ ಅಂದ್ರೆ ನರ್ಮದಾ ನದಿಯ ತಟದಲ್ಲಿರುವಂಥ ಗೋವಿಂದ ಭಗವತ್ಪಾದ ಅನ್ನುವಂಥ ಶ್ರೇಷ್ಠ ಗುರುಗಳ ಹತ್ರ ಹೋದರು. ಹೋಗಿ, ಗುರುಗಳೇ ನೀವು ನಮಗೆ ಉಪದೇಶ ಮಾಡಬೇಕು, ಧರ್ಮೋಪದೇಶ ಮಾಡಬೇಕು, ನನಗೆ ದಾರಿಯನ್ನು ತೋರಿಸಬೇಕು, ಹಾಗಾಗಿ ನನ್ನನ್ನು ನೀವು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೀನೆನ್ನು ಚಿಕ್ಕ ಹುಡುಗ, ನಿನ್ನಿಂದ ಇದು ಸಾಧ್ಯ ಆಗಲ್ಲ, ಆಮೇಲೆ ಬಾ, ಹೋಗು, ಒಂದಿಷ್ಟು ವರ್ಷಗಳ ಕಾಲ ಬಿಟ್ಟು ಬಾ ಅಂತ ಕೇಳಿದರು. ಆದರೆ ಇವರು ಬಿಡಲಿಲ್ಲ, ಹಠಕ್ಕೆ ಬಿದ್ದರು. ಒಟ್ಟು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಲೇಬೇಕು ಹಠಕ್ಕೆ ಬಿದ್ದರು. ಆವಾಗ ಅವ್ರು ಏನು ಮಾಡಿದ್ರು, ಒಟ್ಟು ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂಥೇಳಿ ಗೋವಿಂದ ಭಗವತ್ಪಾದರು ಏನು ಮಾಡಿದ್ರು, ಅಲ್ಲೇ ಇದ್ದಂಥ ಒಂದು ವಿಷ್ಣುವಿನ ಒಂದು ಸಹಸ್ರನಾಮದ ತಾಳಿಗರಿಯನ್ನು ಕೊಟ್ಟು ಅವನ ಕೈ ಕೊಟ್ಟು ಹೇಳಿದರು. ವಿಷ್ಣುವಿನ ಸಹಸ್ರನಾಮದ ತಾಳಿಗರಿ ಪತ್ರವನ್ನು ಅವನ ಕೈ ಕೊಟ್ಟು, ನೋಡಪ್ಪ ಇದಕ್ಕೆ ನೀನು ಭಾಷ್ಯವನ್ನು ಬರೆದುಕೊಂಡು ಬಾ, ಆವಾಗ ನಾನು ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಕಳಿಸ್ಬಿಟ್ಟ. ಅದನ್ನು ತಗೊಂಡು ಶಂಕರಾಚಾರ್ಯರು ಹೋದರು. ಗೋವಿಂದ ಭಗವತ್ಪಾದರು ಅಂದರು, ಈ ಹುಡುಗನಿಗೆ ಆ ಒಂದು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರಲಿಕ್ಕೆ ಕನಿಷ್ಠ ಅಂದ್ರೆ ಒಂದು 2 ವರ್ಷ ಬೇಕು, ಅಲ್ಲಿವರೆಗಾದರೂ ಇವನು ಕಾಟ ತಪ್ಪುತ್ತಲ್ಲಪ್ಪ ಅಂಥೇಳಿ ಆರಾಮಾಗಿ ಅವರು ಆಶ್ರಮದ ಕಡೆ ಹೋದಾಗ ಮರುದಿನ ಆ ಹುಡುಗ ಬಿಡಲಿಲ್ಲ. ಮರುದಿನ ಆ ಒಂದು ಭಾಷ್ಯ ಬರ್ಕೊಂಡು ಪ್ರತ್ಯಕ್ಷ ಆಗಿಬಿಟ್ಟಿತ್ತು ಮುಂದೆ, ಗೋವಿಂದ ಭಗವತ್ಪಾದರ ಮುಂದೆ. ಗೋವಿಂದ ಭಗವತ್ಪಾದರಿಗೆ ಆಶ್ಚರ್ಯ. ಅವ್ರು ಅಂದ್ಕೊಂಡಿದ್ರು ಇವನು ಅದನ್ನು ಎಂಥ ಕಷ್ಟಪಟ್ಟು ಅದನ್ನು ಮಾಡ್ಬೇಕಂದ್ರೆ 2 ವರ್ಷ ಆಗುತ್ತೆ ಅಂತ. ಆದ್ರೆ ಎಷ್ಟು ಪ್ರತಿಭಾವಂತ ಇದ್ದ, ಎಷ್ಟು ಪಾಂಡಿತ್ಯ ಇತ್ತು ಶಂಕರಾಚಾರ್ಯರು ಅಂತಂದ್ರೆ ಒಂದೇ ದಿನದಲ್ಲಿ ಅದಕ್ಕೆಲ್ಲ ಭಾಷೆಯನ್ನು ಬರೆದುಕೊಂಡು ಬಂದು ಗುರುವಿನ ಬಳಿಗೆ ಬಂದು ಹೇಳ್ದ. ಆವಾಗಷ್ಟೇ ಗೋವಿಂದ ಭಗವತ್ಪಾದರಿಗೆ ಅಷ್ಟೇ ಖುಷಿಯಾಯಿತು. ಅವರು ಹೇಳಿದರು, ನಿನಗೆ ನಾನು ಗುರು ಅಲ್ಲಪ್ಪ, ನನಗೆ ನೀನೇ ಗುರು ಅಂತ ಹೇಳಿ ಅವರ ಪಾದಕ್ಕೆ ನಮಸ್ಕರಿಸಿ ಅವನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ಶಿಷ್ಯನಾಗಿ ಸ್ವೀಕಾರ ಮಾಡಿದ ನಂತರದಲ್ಲಿ ಆತನಿಂದ ಅನೇಕ ವೇದಗಳನ್ನು, ವೇದಾಂತಗಳನ್ನು, ಉಪನಿಷತ್ತುಗಳನ್ನೆಲ್ಲವನ್ನು, ಅದೆಲ್ಲ ಜ್ಞಾನವನ್ನು ಪಡೆದುಕೊಂಡ ನಂತರ ಶಂಕರಾಚಾರ್ಯರು ಸನಾತನ ಧರ್ಮದ ಪರಂಪರೆಯನ್ನು ದೇಶದ 4 ದಿಕ್ಕುಗಳಿಗೂ ಹರಡಬೇಕು ಅಂತ ಹೇಳಿ ಏನು ಮಾಡಿದ್ರು ಅಂದ್ರೆ, ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು, ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಎಲ್ಲೆಲ್ಲಿ ಆ ಒಂದು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ, ಭಾರತದ ಉತ್ತರ ದಿಕ್ಕಿಗೆ ಬದರಿಯಲ್ಲಿ ಜ್ಯೋತಿರ್ಪೀಠವನ್ನು ಸ್ಥಾಪನೆ ಮಾಡಿದ್ರು. ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಹಾಗೆ ಪೂರ್ವದಲ್ಲಿ ಪುರಿಯಲ್ಲಿ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡಿದರು. ಹಾಗೆ ಪಶ್ಚಿಮದಲ್ಲಿ ಗುಜರಾತಿನ ದ್ವಾರಕಾದಲ್ಲಿ ಕಾಳಿಕಾ ಪೀಠವನ್ನು ಸ್ಥಾಪನೆ ಮಾಡಿದರು. ನೋಡಿ ಮಿತ್ರರೇ, ಹೀಗೆ ಚತುರ್ಮಠಗಳನ್ನು ಸ್ಥಾಪನೆ ಮಾಡುವ ಮೂಲಕ ಭಾರತದ 4 ದಿಕ್ಕುಗಳಿಗೆ ಸನಾತನ ಧರ್ಮದ ಪರಂಪರೆ ಪಸರಿಸಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ 4 ಪೀಠಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ ತಮ್ಮ ಶಿಷ್ಯರನ್ನೇ ಪೀಠಾಧಿಪತಿಯನ್ನಾಗಿ ಮಾಡಿ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡುವಲ್ಲಿ ಇವರು ಬಹಳಷ್ಟು ಯಶಸ್ವಿಯಾದರು. ಜೊತೆಗೆ ಸನಾತನ ಧರ್ಮದ ಪರಂಪರೆಯನ್ನು ಭಾರತದ ದಶದಿಕ್ಕುಗಳಿಗೂ ಹರಡುವಲ್ಲಿ ಇವರ ಕೀರ್ತಿ ಅನ್ನೋದು ಬಹಳ ಇಲ್ಲಿ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಮಿತ್ರರೇ. ಇದಾದ ನಂತರ ಅವರು
ಕೇದಾರನಾಥಕ್ಕೆ ಭೇಟಿ ಕೊಟ್ಟು ಅಲ್ಲಿಯೇ ಅವರು ತಮ್ಮ ಕೊನೆ ಉಸಿರನ್ನು ಅಲ್ಲೇ ಹೇಳ್ತಾರೆ. ಈಗಲೂ ಕೂಡ ಕೇದಾರನಾಥದಲ್ಲಿ ಅವರ ಸಮಾಧಿ ಕೂಡ ಇದೆ ಮತ್ತು ಅವರದ ಒಂದು ಪ್ರತಿಮೆ ಕೂಡ ಅಲ್ಲಿದೆ ಮಿತ್ರರೇ. ಇಲ್ಲಿ ಪ್ರಶ್ನೆ ಇದೆ ಏನಂದ್ರೆ ಜಗತ್ತು ಮಾಯೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಶಂಕರಾಚಾರ್ಯರದ್ದು ಒಂದು ಸಿದ್ಧಾಂತ ಇದೆ. ಏನು ಅಂದ್ರೆ ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದಂಥ ಸಿದ್ಧಾಂತ ಏನಂತಂದ್ರೆ ಅದ್ವೈತ ಸಿದ್ಧಾಂತ. ಏನಿದು ಅದ್ವೈತ? ಅದ್ವೈತ ಅಂದ್ರೆ ಆತ್ಮ ಪರಮಾತ್ಮ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಆತ್ಮ ಪರಮಾತ್ಮ ಎರಡೂ ಒಂದೇ. ಅದಕ್ಕೆ ಅವ್ರು ಹೇಳಿದ್ದೇನಂತಂದ್ರೆ ಜಗತ್ತು ಮಾಯೆ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಅವರು ಹೇಳಿದರು ಮಿತ್ರರೇ. ಹಾಗಾಗಿ ಇವರ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಅವತ್ತು ಅವರ ಚತುರ್ಮಠಗಳ ಮೂಲಕ ಭಾರತದ 4 ದಿಕ್ಕುಗಳಿಗೆ ಹರಡುವಂಥ ಒಂದು ಕೆಲಸವನ್ನು ಅವರು ಮಾಡಿದರು ಮಿತ್ರರೇ. ಇಲ್ಲಿ ಪ್ರಶ್ನೆ ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ, ಈ ಒಂದು ಮಾತನ್ನು ಹೇಳಿದವರು ಯಾರು ಅಂದ್ರೆ ಶಂಕರಾಚಾರ್ಯರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಡಿದ್ದೀವಿ. 18ನೇ ಪ್ರಶ್ನೆ ಏನಿದು? ದಾಮ್ ಎಂಬ ಹೊಸ ಬೆಳ್ಳಿ ನಾಣ್ಯವನ್ನು ಪರಿಚಯಿಸಿದವರು ಯಾರು ಅಂತೇಳಿ. ದಾಮ್ ಅನ್ನುವಂಥ ಒಂದು ಬೆಳ್ಳಿ ನಾಣ್ಯವನ್ನು ಪರಿಚಯಿಸಿದವರು ಯಾರು ಅಂದರೆ ಅವರೇ ಶೇರ್ ಶಾ ಸೂರಿ. ಪ್ರಿಯ ಮಿತ್ರರೇ, ಈ ಶೇರ್ ಶಾ ಸೂರಿ ಯಾರು? ಈ ಶೇರ್ ಶಾ ಸೂರಿ ಯಾರು ಅಂದರೆ ಭಾರತದಲ್ಲಿ ಸೂರ್ ಸಂತತಿಯನ್ನು ಸ್ಥಾಪಿಸಿದವರು. ಭಾರತದಲ್ಲಿ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಶೇರ್ ಶಾ ಸೂರಿ. ಈ ಸೂರ್ ಸಂತತಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡುವ ಮೂಲಕ ಶೇರ್ ಶಾ ಸೂರಿ ಭಾರತದಲ್ಲಿ 2ನೇ ಅಫ್ಘಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ನಾಯಕ ಎಂಬ ಹೆಸರಿಗೆ ಪಾತ್ರರಾಗಿದ್ದಾರೆ. ಮತ್ತು ಈ ಶೇರ್ ಶಾ ಸೂರಿಯ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ಫರೀದ್ ಆಗಿತ್ತು. ಫರೀದ್, ಶೇರ್ ಶಾ ಸೂರಿಯ ಮೊದಲ ಹೆಸರು ಫರೀದ್. ಹಾಗಾದರೆ ಈತನಿಗೆ ಈ ಶೇರ್ ಶಾ ಅಥವಾ ಶೇರ್ ಖಾನ್ ಅನ್ನುವಂಥ ಹೆಸರು ಯಾವಾಗ ಬಂತು? ಇದೇ ಫರೀದ್ ಮುಂದೆ ಬಿಹಾರದ ಸುಲ್ತಾನ ಬಹರ್ ಖಾನ್ ಲೂನಿಯಾ ಬಿಹಾರದ ಸುಲ್ತಾನ ಬಹರ್ ಖಾನ್ ಲೂನಿಯಾನ ಬಳಿಯಲ್ಲಿ ಸೇವೆಗೆ ಸೇರಿಕೊಂಡಾಗ ಒಂದು ದಿನ ಬಹರ್ ಖಾನ್ ಲೂನಿಯಾ ಕಾಡಿನಲ್ಲಿ ಹೋಗಬೇಕಾದಾಗ ಅವನ ಮೇಲೆ ಒಂದು ಸಿಂಹ ದಾಳಿ ಮಾಡ್ತದೆ. ಅದೇ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂಥ ಈ ಫರೀದ್ ಏನು ಮಾಡ್ತಾನಂದ್ರೆ ತನ್ನ ಒಡೆಯನ ಮೇಲೆ ಎರಗಿದ ಆ ಸಿಂಹದ ಮೇಲೆ ಇವನೇನು ಮಾಡ್ತಾನ, ಪ್ರತಿದಾಳಿಯನ್ನು ಮಾಡಿ ಆ ಸಿಂಹವನ್ನು ಒಬ್ಬನೇ ಕೊಂದು ಹಾಕಿಬಿಡ್ತಾನೆ. ಯಾವಾಗ ಆ ಸಿಂಹವನ್ನು ಇವನು ಕೊಂದು ಹಾಕಿದ್ನೋ ಆವಾಗ ಅವನ ಒಡೆಯ ಇವನಿಗೆ ಶೇರ್ ಖಾನ್ ಅನ್ನುವಂಥ ಬಿರುದನ್ನು ಕೊಟ್ಟ. ನೋಡಿ, ಆವಾಗ ಇವನ ಹೆಸರು ಏನಾಯಿತು ಅಂದ್ರೆ ಶೇರ್ ಖಾನ್ ಅನ್ನುವಂಥದ್ದಾಯಿತು. ಮತ್ತು ಈ ಶೇರ್ ಶಾ ಸೂರಿ ಮೊದಲು ಒಬ್ಬ ಸೈನಿಕನಾಗಿದ್ದಂಥ ಶೇರ್ ಶಾ ಸೂರಿ ಮುಂದೆ ಭಾರತದಲ್ಲಿ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನಂದ್ರೆ ಅವನು ಆ ಒಂದು ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಶೇರ್ ಶಾ ಸೂರಿ ಭಾರತದಲ್ಲಿ ಇಲ್ಲಿ ಬಿಹಾರ ಸುಲ್ತಾನನ ಬಳಿಯಲ್ಲಿ ಕೆಲಸವನ್ನು ಸೇರಿಕೊಂಡಾಗ ಆವಾಗ ಭಾರತದಲ್ಲಿ ಯಾವ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾಯಿತ್ತು ಅಂದ್ರೆ ಮೊಘಲ್ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾಯಿತ್ತು. ಮೊಘಲ್ ಸಾಮ್ರಾಜ್ಯದಲ್ಲಿ ಶೇರ್ ಶಾ ಸೂರಿನ ಆ ಸಂದರ್ಭದೊಳಗೆ ಸಮಕಾಲೀನ ಅರಸ ಯಾರು ಅಂತಂದ್ರೆ ಹುಮಾಯೂನ್. ನೋಡಿ, ಹುಮಾಯೂನ್. ಈ ಹುಮಾಯೂನ್ ಅದೃಷ್ಟವಂತ ಅಂತ ಹೆಸರಿಟ್ಟುಕೊಂಡು ದುರದೃಷ್ಟಕರವಾಗಿ ಆಳ್ವಿಕೆಯನ್ನು ಮಾಡಿದಂಥ ಅರಸ ಅಂತ ಕರಿತೀವಿ ನಾವು. ಇತಿಹಾಸದಲ್ಲಿ ಬಹಳಷ್ಟು ಈ ಒಂದು ಕುಖ್ಯಾತಿಗೆ ಈ ಥರ ಪ್ರಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅವನ ಹೆಸರು ಅದೃಷ್ಟವಂತ ಅಂತ. ಆದ್ರೆ ಅವ ಸಿಂಹಾಸನವನ್ನು ಕಳ್ಕೊಂಡು ನಿರ್ಗತಿಕನಾಗಿ ಮತ್ತೆ ಸಿಂಹಾಸನ ಪಡ್ಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ. 2 ಬಾರಿ ದೆಹಲಿ ಸಿಂಹಾಸನವನ್ನು ಹೇರಿದಂಥ ಮೊಘಲರ ಅರಸ ಯಾರು ಅಂದರೆ ಹುಮಾಯೂನ್. ಇದೇ ಹುಮಾಯೂನ್ ಅವತ್ತಿಗೆ ಮೊಘಲರ ಅರಸನಾಗಿದ್ದ. ಈ ಹುಮಾಯೂನು ಶೇರ್ ಶಾ ಸೂರಿಯನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ಅವತ್ತು ಶೇರ್ ಶಾ ಸೂರಿಯೊಂದಿಗೆ ಚೂಸಾ ಎಂಬಲ್ಲಿ ಒಂದು ಕದನವನ್ನು ಮಾಡ್ದ 1539ರಲ್ಲಿ. ಚೂಸಾ ಬಳಿ ಹುಮಾಯೂನ್ ಮತ್ತು ಶೇರ್ ಶಾ ಸೂರಿಯ ಮಧ್ಯೆ ಯುದ್ಧ ನಡೆದಾಗ ಶೇರ್ ಶಾ ಸೂರಿ ಹುಮಾಯೂನನ್ನು ಸೋಲಿಸ್ತಾನೆ. ಇನ್ನೇನು ಹುಮಾಯೂನನ್ನು ಕೊಲ್ಲಬೇಕು ಅಂತೇಳಿ ಶೇರ್ ಶಾ ಸೂರಿ ಮುಂದಾಗದಾಗ
ಹುಮಾಯೂನ್ ಏನು ಮಾಡ್ತಾನಂದ್ರೆ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಅಲ್ಲಿಯೇ ಹರಿಯುತ್ತಿದ್ದಂಥ ಗಂಗಾ ನದಿಗೆ ಹಾರ್ತಾನೆ. ಗಂಗಾ ನದಿಗೆ ಹಾರಿ ಸಾಯುವಂಥ ಸ್ಥಿತಿಯಲ್ಲಿದ್ದಂಥ ಹುಮಾಯೂನನ್ನು ಅವತ್ತು ಒಬ್ಬ ಜಲಗಾರ ನಿಜಾಮ್ ಶಾ ಅನ್ನುವವನು ಅವನ ಪ್ರಾಣವನ್ನು ರಕ್ಷಣೆ ಮಾಡ್ದ. ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ ನಂತರ ಹುಮಾಯೂನ್ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದೀಯಾ, ನಿನಗೇನು ಬೇಕು ಅಂತ ಕೇಳಿದಾಗ ನಿಜಾಮ್ ಶಾ ಹೇಳ್ತಾನೆ, ನನಗೇನು ಬೇಡ, ಒಂದು ದಿನ ನಾನು ದೆಹಲಿಯನ್ನು ಆಳಬೇಕು, ದೆಹಲಿಯ ಸಿಂಹಾಸನವನ್ನು ಏರಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ. ಅವನ ಈ ಬಯಕೆಯನ್ನು ಮುಂದೆ ಹುಮಾಯೂನ್ ಕೂಡ ಏನು ಮಾಡ್ತಾನೆ, ಈಡೇರಿಸ್ತಾನೆ. ಹಾಗಾಗಿ ಇವನನ್ನು ದೆಹಲಿಯ ಅಥವಾ ದಿಲ್ಲಿ ಕಾ ಸುಲ್ತಾನ್, ಏಕ್ ದಿನ ಕಾ ಸುಲ್ತಾನ್ ಅಂತ ಕರೀತಾರೆ. ದಿಲ್ಲಿಯ ಏಕ್ ದಿನ ಕಾ ಸುಲ್ತಾನ್ ಅಂತೇಳಿ ಯಾರನ್ನು ಕರೀತಾರೆ ಅಂದ್ರೆ ನಿಜಾಮ್ ಶಾನನ್ನು ಕರೆಯಲಾಗ್ತದೆ ಮಿತ್ರರೇ. ಪ್ರಾಣ ಉಳಿತು, ಆದರೂ ಛಲ ಬಿಡಲಿಲ್ಲ ಹುಮಾಯೂನ್. ಹೇಗಾದರೂ ಮಾಡಿ ಶೇರ್ ಶಾನನ್ನು ಸೋಲಿಸಲೇಬೇಕು ಅಂತ ಹೇಳಿ ಮತ್ತೆ 7,000 ಸೈನಿಕರನ್ನು ಕಟ್ಟಿಕೊಂಡು ಮತ್ತೆ ಏನು ಮಾಡ್ದ ಅಂದ್ರೆ ಶೇರ್ ಶಾ ಸೂರಿಯ ಮೇಲೆ ದಾಳಿ ಮಾಡ್ದ. ಮತ್ತೆ ಇವರಿಬ್ಬರ ಮಧ್ಯೆ ಕನೌಜ್ ಎಂಬಲ್ಲಿ ಮತ್ತೊಂದು ಕದನ ನಡೀತು 1540ರಲ್ಲಿ. ಈ ಕದನದಲ್ಲಿ ಶೇರ್ ಶಾ ಸೂರಿ ಹುಮಾಯೂನನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಹುಮಾಯೂನ್ ಸೋತು ತನ್ನ ಸಿಂಹಾಸನವನ್ನೂ ಕಳ್ಕೊಂಡು ತನ್ನ ಸಾಮ್ರಾಜ್ಯವನ್ನೂ ಕಳ್ಕೊಂಡು ಅಲೆಮಾರಿಯಾಗಿಬಿಡ್ತಾನೆ. ಇತ್ತ ಈ ಶೇರ್ ಶಾ ಸೂರಿ ದೆಹಲಿಯನ್ನು ಆಕ್ರಮಣ ಮಾಡಿ ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. ಸಿಂಹಾಸನವನ್ನು ಏರಿ ದೆಹಲಿಯಲ್ಲಿ ಯಾವ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನಂದ್ರೆ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಸಾಮಾನ್ಯ ಶಕ 1540ರಿಂದ 1545ರವರೆಗೆ ಇವನು ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ನೋಡಿ, ಆಳ್ವಿಕೆ ಮಾಡಿದ್ದು ಈತ ಬರೇ 5 ವರ್ಷಗಳು. ಆದರೆ ಈತ ಮಾಡಿದ ಸಾಧನೆಗಳು ನೆನಪಿಟ್ಟುಕೊಳ್ಳುವಂಥ ಸಾಧನೆಗಳು. ಬಂಧುಗಳೇ, ನಮ್ಮಲ್ಲಿ ಅನೇಕ ಜನರು ಎಷ್ಟೋ ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿರ್ತಾರೆ. ಆದರೆ ಅವರು ಮಾಡಿದಂಥ ಅಭಿವೃದ್ಧಿಪರ ಕೆಲಸಗಳು ಬೆರಳೆಣಿಕೆಯಷ್ಟು. ಆದರೆ 5 ವರ್ಷ ಅವನಿಗೆ ಸಿಕ್ಕಂಥ ಅವಕಾಶಗಳಲ್ಲಿ ಶೇರ್ ಶಾ ಸೂರಿ ಯಾರೂ ಮಾಡಲಾಗದಂಥ ಅಸಾಧ್ಯವಾದಂಥ ಒಂದು ಸಾಧನೆಗಳನ್ನು ಮಾಡಿ ಹೆಸರುವಾಸಿಯಾದಂಥವರು ಶೇರ್ ಶಾ ಸೂರಿ. ಅದಕ್ಕಾಗಿ ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಿಕ್ಕಂಥ ಅಷ್ಟು ಅವಕಾಶಗಳಲ್ಲಿ ಎಷ್ಟು ಸಾಧನೆಗಳನ್ನು, ಎಷ್ಟು ನೆನಪಿಟ್ಟುಕೊಳ್ಳುವಂಥ ನಮ್ಮ ಹೆಜ್ಜೆ ಗುರುತುಗಳನ್ನು ನಾವಲ್ಲಿ ಇಟ್ಟಿದ್ದೀವಿ ಅನ್ನೋದು ಭಾಳಷ್ಟು ಮುಖ್ಯ ಅನ್ನೋದು ಇಲ್ಲಿ ಶೇರ್ ಶಾ ಸೂರಿಯ ಸಾಧನೆಗಳಿಂದ ನಮಗೆ ಅರಿವಾಗ್ತದೆ. ಈ ಶೇರ್ ಶಾ ಸೂರಿ ಬಹಳಷ್ಟು ನಮಗೆ ಪಾಪ್ಯುಲರ್ ಆಗಿದ್ದು ಎದರಿಂದ ಅಂತಂದ್ರೆ ಅವನ ಕೆಲವೊಂದು ಸುಧಾರಣೆಗಳಿಂದ ಮಿತ್ರರೇ. ಅವತ್ತು ಶೇರ್ ಶಾ ಸೂರಿ ಮೊಘಲರ ಒಂದು ಸಾಮ್ರಾಜ್ಯವನ್ನು ಹೊಸಕಿ ಹಾಕಿ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡಿದ ಸಂದರ್ಭದೊಳಗೆ ಭಾರತದಲ್ಲಿ ನಾಣ್ಯ ಪದ್ಧತಿ ಅನ್ನೋದು ಭಾಳ ದೋಷಪೂರಿತವಾಗಿತ್ತು. ಹಾಗಾಗಿ ಈ ನಾಣ್ಯ ಪದ್ಧತಿಯನ್ನು ಸುಧಾರಿಸಬೇಕಂತೇಳಿ ಆತ ಒಂದು ಹೊಸ ನಾಣ್ಯ ಪದ್ಧತಿಯನ್ನು ಪರಿಚಯ ಮಾಡ್ದ. ಅದು ಯಾವುದು ಅಂತಂದರೆ ದಾಮ್ ಅನ್ನುವಂಥ ಒಂದು ಹೊಸ ನಾಣ್ಯವನ್ನು ಪರಿಚಯ ಮಾಡ್ತಾನೆ. ದಾಮ್ ಅನ್ನುವಂಥ ಒಂದು ಹೊಸ ನಾಣ್ಯವನ್ನು ಅವತ್ತು ಶೇರ್ ಶಾ ಸೂರಿ ಪರಿಚಯ ಮಾಡ್ದ. ಈ ದಾಮ್ ಅನ್ನುವಂಥ ನಾಣ್ಯ ಇದು 380 ಗ್ರೇನ್ ತೂಕವನ್ನು ಹೊಂದಿದೆ. 380 ಗ್ರೇನ್ ತೂಕವನ್ನು ಹೊಂದಿರುವಂಥದ್ದು ದಾಮ್ ಅನ್ನುವಂಥ ಒಂದು ನಾಣ್ಯ. ಇದನ್ನು ಶೇರ್ ಶಾ ಸೂರಿ ಅವತ್ತಿಗೆ ಪರಿಚಯ ಮಾಡ್ದ. ಇವನ ನಾಣ್ಯ ಪದ್ಧತಿ ಎಷ್ಟು ಒಂದು ಪ್ರಸಿದ್ಧವಾಗಿತ್ತು ಅಂದ್ರೆ ನೋಡಿ, ಮುಂದೆ ಮೊಘಲರು ಕೂಡ ಇವನ ನಾಣ್ಯ ಪದ್ಧತಿಯನ್ನೇ ಮುಂದುವರಿಸ್ತಾರೆ. ಮೊಘಲರ ಶ್ರೇಷ್ಠ ಅರಸ ಅಕ್ಬರ್ ಕೂಡ ಏನು ಮಾಡ್ತಾನೆ, ಇವನ ನಾಣ್ಯ ಪದ್ಧತಿಯನ್ನೇ ಮುಂದುವರಿಸ್ತಾನೆ. ಮುಂದೆ ಬಂದಂಥ ಬ್ರಿಟಿಷರು ಕೂಡ ಏನು ಮಾಡ್ತಾರೆ ಅಂದ್ರೆ 1835ರವರೆಗೆ ಇವನ ನಾಣ್ಯ ಪದ್ಧತಿಯನ್ನೇ ಮುಂದುವರಿಸ್ತಾರೆ. ಅಂದ್ರೆ ಇವನ ನಾಣ್ಯ ಪದ್ಧತಿ ಎಷ್ಟೊಂದು ಪ್ರಸಿದ್ಧಿಯಾಗಿತ್ತು ಮತ್ತು ಎಷ್ಟೊಂದು ಅದು ಪರಿಪೂರ್ಣವಾಗಿತ್ತು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಮತ್ತು ಭಾರತದಲ್ಲಿ ಈ ಒಂದು ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳನ್ನು ಪರಿಚಯ ಮಾಡೋದನ್ನು ಕೂಡ ಈತ. ನೋಡಿ, ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ಪಿತಾಮಹ ಅಂತ ಕೂಡ ಕರಿತೇವೆ ನಾವು ಈತನ್ನು. ಮತ್ತು ಭಾರತದ ರೂಪಾಯಿಗಳ ಜನಕ ಅಂತ ಕರಿತೀವಿ. ಆಧುನಿಕ ರೂಪಾಯಿಗಳ ಮಿತ್ರು ಅಂತ ಕೂಡ ಕರಿತೇವೆ. ಯಾರನ್ನ? ಶೇರ್ ಶಾ ಸೂರಿಯನ್ನು. ಶೇರ್ ಶಾ ಸೂರಿಯರನ್ನ ಭಾರತದ ರೂಪಾಯಿಗಳ ಜನಕ, ಆಧುನಿಕ ರೂಪಾಯಿಗಳ ಪಿತೃ, ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ಪಿತಾಮಹ ಅಂತ ಕರಿತೇವೆ. ಇಷ್ಟೆಲ್ಲ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಂಥವರು ಶೇರ್ ಶಾ ಸೂರಿ. ಹಾಗಾಗಿ ಈ ದಾಮ್ ಅನ್ನುವಂಥ ನಾಣ್ಯವನ್ನು ಪರಿಚಯ ಮಾಡಿದಂಥ ಅರಸ ಯಾರು ಅಂದ್ರೆ ಶೇರ್ ಶಾ ಸೂರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಿಯ ಮಿತ್ರರೇ, 19ನೇ ಪ್ರಶ್ನೆಯನ್ನು ನೋಡ್ಕೊಂಡ್ವಿ. 19ನೇ ಪ್ರಶ್ನೆ ಹೀಗಿದೆ: 2ನೇ ಶಿವಾಜಿ ಎಂದು ಪ್ರಸಿದ್ಧಿಯನ್ನು ಪಡ್ಕೊಂಡಂಥ ಪೇಶ್ವೆ ಯಾರು ಅಂತೇಳಿ.
ಪೇಶ್ವೆ ಅಂತ ಈ ಒಂದು ಹುದ್ದೆ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಮರಾಠ ಸಾಮ್ರಾಜ್ಯ. ಈ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ. ಈ ಛತ್ರಪತಿ ಶಿವಾಜಿ ಅಂದು ಮೊಘಲರಿಂದ ಅಳಿವಿನ ಅಂಚಿಗೆ ಹೋಗ್ತಾ ಇದ್ದಂತಕ್ಕಂಥ ಹಿಂದೂ ಸಾಮ್ರಾಜ್ಯವನ್ನು ಪುನರುತ್ಥಾನ ಮಾಡಲಿಕ್ಕೆ, ಸನಾತನ ಧರ್ಮದ ಪರಂಪರೆಯನ್ನು ಉಳಿಸ್ಲಿಕ್ಕಾಗಿ ಪಣತೊಟ್ಟು ನಿಂತಿದ್ದಕ್ಕಂಥ ಒಬ್ಬ ರಾಜ ಛತ್ರಪತಿ ಶಿವಾಜಿ. ಈ ಛತ್ರಪತಿ ಶಿವಾಜಿ ಹೈಂದವಿ ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನು ಹೊಂದಿದ್ದ. ಛತ್ರಪತಿ ಶಿವಾಜಿ ಅಷ್ಟಪ್ರಧಾನರು ಅನ್ನುವಂಥ ಒಂದು ಆಡಳಿತ ಪದ್ಧತಿಯನ್ನು ಪರಿಚಯಿಸಿದ್ದ. ಅದರಲ್ಲಿ ಅಷ್ಟಪ್ರಧಾನರಲ್ಲಿ ಒಬ್ಬ ಪ್ರಮುಖವಾದಂಥ ಒಂದು ಹುದ್ದೆ ಅಂದರೆ ಪೇಶ್ವೆ ಅನ್ನುವಂಥ ಹುದ್ದೆ. ಈ ಶಿವಾಜಿಯ ನಂತರ ಅವನ ಮಕ್ಕಳಾದಂಥ ಸಂಭಾಜಿ, ರಾಜಾರಾಮ ಇವರು ಕೂಡ ಮರಾಠರ ರಾಜರಾಗಿ ಅಧಿಕಾರವನ್ನು ನಡೆಸಿದರು. ತದನಂತರ ಮರಾಠ ಸಾಮ್ರಾಜ್ಯವನ್ನು ಏಳಿಗೆ ಮಾಡಲಿಕ್ಕಾಗಿ ಮುಂದೊಂದು ದಿನ ಪೇಶ್ವೆಗಳ ಆಡಳಿತ ಆರಂಭ ಆಗ್ತದೆ. ಪೇಶ್ವೆಗಳ ಆಡಳಿತ ಆರಂಭ ಆಗ್ತದೆ. ಯಾವಾಗ ಆರಂಭ ಆಗ್ತದೆ? 1713ರಿಂದ 1818ರವರೆಗೆ 8 ಜನ ಪೇಶ್ವೆಗಳು ಮರಾಠ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಬಂಧುಗಳೇ. ಹಾಗಾದರೆ ಮೊದಲ ಪೇಶ್ವೆ ಯಾರು? ಮೊದಲನೇ ಪೇಶ್ವೆ ಯಾರು ಅಂತಂದರೆ ಬಾಲಾಜಿ ವಿಶ್ವನಾಥ. ಬಾಲಾಜಿ ವಿಶ್ವನಾಥ. ತದನಂತರ ಎರಡನೇ ಪೇಶ್ವೆ ಯಾರು ಅಂತಂದ್ರೆ ಬಾಲಾಜಿ ವಿಶ್ವನಾಥನ ಮಗನಾಗಿರುವಂಥ 1ನೇ ಬಾಜಿರಾವ್. 1ನೇ ಬಾಜಿರಾವ್. ಪೇಶ್ವೆಗಳಲ್ಲಿ ಅತ್ಯಂತ ಪ್ರಮುಖನಾದಂತಹ ಪೇಶ್ವೆ ಯಾರು ಅಂದರೆ 1ನೇ ಬಾಜಿರಾವ್. ಈ 1ನೇ ಬಾಜಿರಾವ್ ಶಿವಾಜಿಯ ರೀತಿ ಮರಾಠರನ್ನೆಲ್ಲ ಒಂದುಗೂಡಿಸಬೇಕು, ಸನಾತನ ಧರ್ಮ ಪರಂಪರೆಯನ್ನು ಉಳಿಸಬೇಕು, ಮೊಘಲ್ ಸಾಮ್ರಾಜ್ಯವನ್ನು ಮಟ್ಟ ಹಾಕಬೇಕು ಮತ್ತು ಎಲ್ಲ ರಜಪೂತರನ್ನು ಒಗ್ಗೂಡಿಸಬೇಕು ಅನ್ನುವಂಥ ಕನಸನ್ನು ಹೊಂದಿದಂಥವನು. ಹೈಂದವಿ ಸ್ವರಾಜ್ಯವನ್ನು ಶಿವಾಜಿ ನಂತರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಕನಸನ್ನು ಹೊತ್ತು ಮರಾಠರ ಪೇಶ್ವೆ ಹುದ್ದೆಗೆ ಹೇರಿದವರು ಯಾರು ಅಂತಂದ್ರೆ ಈ 1ನೇ ಬಾಜಿರಾವ್. ಇದೊಂದೊಂದು ನೀತಿ ಇದೆ. ಏನು ಅಂತಂದ್ರೆ ಹಿಂದೂ ಪಾದಶಾಹಿ ಅಂತ 1ನೇ ಬಾಜಿರಾವ್ ಒಂದು ನೀತಿ. ಹಿಂದೂ ಪಾದಶಾಹಿ ಅನ್ನುವಂಥ ನೀತಿ. ಹಿಂಗಂದ್ರೆ ಏನು ಅಂತಂದ್ರೆ ಹಿಂದೂಗಳು ಇರುವಲ್ಲಿ ಹಿಂದೂಗಳ ಸಾಮ್ರಾಜ್ಯ ಇರಬೇಕು ಅನ್ನುವಂಥ ಒಂದು ನೀತಿ. ಈ ನಿಟ್ಟಿನಲ್ಲಿ ಈ ನೀತಿಯ ಮೂಲಕವ ಮರಾಠರನ್ನು ಒಗ್ಗೂಡಿಸಬೇಕು, ಹೈಂದವಿ ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನೋಂಥ ಕನಸನ್ನು ಹೊತ್ತಿದ್ದ. ಹಾಗಾಗಿ ಈತನನ್ನು 2ನೇ ಶಿವಾಜಿ ಅಂತ ಹೇಳಿ ಕರೀತಾರೆ. ಯಾರನ್ನ 2ನೇ ಶಿವಾಜಿ ಅಂತ ಕರೀತಾರೆ ಅಂದ್ರೆ 1ನೇ ಬಾಜಿರಾವ್ ಅವರನ್ನು. ಇನ್ನು ನೆಕ್ಸ್ಟ್ ಇವರ ನಂತರ ಮತ್ತು ಇನ್ನಿತರ ಪ್ರಮುಖ ಪೇಶ್ವೆಗಳು ಅಂತಂದರೆ ಬಾಲಾಜಿ ಬಾಜಿರಾವ್. ಬಾಲಾಜಿ ಬಾಜಿರಾವ್. ಈ ಬಾಲಾಜಿ ಬಾಜಿರಾವ್ನ ಕಾಲದಲ್ಲಿ 1761ರಲ್ಲಿ ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ಅನ್ನೋನು ಮರಾಠರ ಮೇಲೆ ದಾಳಿ ಮಾಡ್ತಾನೆ. 1761ರಲ್ಲಿ ಬಾಲಾಜಿ ಬಾಜಿರಾವ್ನ ಮೇಲೆ ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥ ಅಫ್ಘಾನ್ ದಾಳಿಕೋರ ದಾಳಿ ಮಾಡಿದಾಗ ಈ ಬಾಲಾಜಿ ಬಾಜಿರಾವ್ ಮತ್ತು ಅಹಮದ್ ಶಾ ಅಬ್ದಾಲಿ ಮಧ್ಯೆ 3ನೇ ಪಾಣಿಪತ್ ಕದನ ನಡೀತೈತಿ. 3ನೇ ಪಾಣಿಪತ್ ಕದನ ನಡೀತದೆ ನೋಡಿ. ಮೊದಲನೇ ಪಾಣಿಪತ್ ಕದನ ಬಾಬರು ಇಬ್ರಾಹಿಂ ಲೋಧಿ ಮಧ್ಯೆ ನಡೆದಿತ್ತು 1526ರಲ್ಲಿ. ತದನಂತರ 2ನೇ ಪಾಣಿಪತ್ ಕದನ ಯಾವಾಗ ನಡೀತು? 1556ರಲ್ಲಿ ಅಕ್ಬರ್ ಮತ್ತು ಹೇಮು ಅನ್ನುವಂಥ ರಾಜನ ಮಧ್ಯೆ ನಡೀತು. ಇದು 3ನೇ ಪಾಣಿಪತ್ ಕದನ 1761ರಲ್ಲಿ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ಅನ್ನುವವನ ನಡುವ ನಡೀತೈತಿ. ಈ ಸಂದರ್ಭದಲ್ಲಿ ಅಹಮದ್ ಶಾ ಅಬ್ದಾಲಿ ಏನು ಮಾಡ್ತಾನಂದ್ರೆ ಬಾಲಾಜಿ ಬಾಜಿರಾವ್ನನ್ನು ಸೋಲಿಸ್ತಾನೆ. ಈ ಸೋಲಿನೊಂದಿಗೆ ಮರಾಠ ಸಾಮ್ರಾಜ್ಯ ಅವತ್ತು ಬಹಳಷ್ಟು ಕ್ಷೀಣಿಸುವಂಥ ಒಂದು ಹಂತಕ್ಕೆ ತಲುಪ್ತದೆ ಬಂಧುಗಳೇ. ಇದಾದ ನಂತರ ಮರಾಠರ ಕೊನೆಯ ಪೇಶ್ವೆ ಯಾರು ಅಂತಂದರೆ 2ನೇ ಬಾಜಿರಾವ್. ಈ ನಿಟ್ಟಿನಲ್ಲಿ ಸುಮಾರು 8 ಜನ ಪೇಶ್ವೆಗಳು ಮರಾಠ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಏನಿತ್ತು ಅಂತಂದ್ರೆ 2ನೇ ಶಿವಾಜಿ ಅಂತ ಹೇಳಿ ಯಾರನ್ನು ಕರೀತಾರೆ ಅಂತಕ್ಕಂಥದ್ದು.
ಪೇಶ್ವೆಗಳಲ್ಲಿ ಅತ್ಯಂತ ಪ್ರಮುಖನಾದಂಥ ಪೇಶ್ವೆ 1ನೇ ಬಾಜಿರಾವ್. ಈ 1ನೇ ಬಾಜಿರಾವ್ನನ್ನು 2ನೇ ಶಿವಾಜಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಿಯ ಮಿತ್ರರೇ, 20ನೇ ಪ್ರಶ್ನೆಯನ್ನು ನೋಡಿದ್ದೀವಿ. 20ನೇ ಪ್ರಶ್ನೆ ಏನು ಅಂತಂದ್ರೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ. ಇದಕ್ಕೆ ಈ ಒಂದು ಪ್ರಶ್ನೆಗೆ ನೇರವಾಗಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಈತ ಈ ಒಂದು ನೀಲಿ ನೀರಿನ ನೀತಿ ಅಥವಾ ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದ. ಪ್ರಿಯ ಮಿತ್ರರೇ, ಭಾರತಕ್ಕೆ ಅನೇಕ ಜನ ಯುರೋಪಿಯನ್ನರು ಬರ್ತಾರೆ. ಅದರಲ್ಲಿ ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು. ಅದರಲ್ಲಿ ಮುಖ್ಯವಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತಂದ್ರೆ 1498 ಮೇ 17ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಯುರೋಪಿಯನ್ನರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂದರೆ ವಾಸ್ಕೋಡಿಗಾಮ. ಆದರೆ ಇದಕ್ಕಿಂತ ಮುಂಚೆ ಭಾರತದವರು ಅನೇಕರು ಕೂಡ ಆಗಾಗಲೇ ಬೇರೆ ಬೇರೆ ಖಂಡಗಳೊಂದಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು. ಈ ವಾಸ್ಕೋಡಿಗಾಮ ಕೂಡ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಬೇಕಾದ್ರೆ ಅಲ್ಲಿ ಕೇಪ್ ಆಫ್ ಗುಡ್ ಹೋಪ್ನಲ್ಲಿ ಗುಜರಾತ್ನ ಕ್ಯಾಂಬೆ ಒಬ್ಬ ವರ್ತಕ ಮಜೀದ್ ಅನ್ನೋನು ಕೂಡ ಅವನಿಗೆ ಸಹಾಯ ಮಾಡಿದ್ದ, ಭಾರತಕ್ಕೆ ಹೋಗುವ ಮಾರ್ಗವನ್ನು ತೋರಿಸಿದ್ದ. ಹಾಗಾಗಿ ಅವನ ಸಹಾಯದಿಂದ ವಾಸ್ಕೋಡಿಗಾಮ ಅವತ್ತು ಭಾರತಕ್ಕೆ ಬಂದ. ಆದರೂ ನಾವು ಹೇಳ್ತೇವೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ಅಂದ್ರೆ ವಾಸ್ಕೋಡಿಗಾಮ ಅಂತ. ಆದರೆ ವಾಸ್ಕೋಡಿಗಾಮ ಅವತ್ತು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಬೇಕಾದ್ರೆ ಅಲ್ಲಿ ಭಾರತೀಯರ ನೆರವು ಇತ್ತು ಅನ್ನೋದನ್ನು ಮರಿಬಾರ್ದು. ಇನ್ನು ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕಾಗಿ ಮುಗಿಬಿದ್ದರು. ನೆಕ್ಸ್ಟ್ ಪೋರ್ಚುಗೀಸರು ಏನು ಮಾಡಿದ್ರು ಅಂದರೆ ಭಾರತದಲ್ಲಿ ತಮ್ಮ ವ್ಯಾಪಾರವನ್ನು ಬಲಪಡಿಸಬೇಕು ಅಂತ ಹೇಳಿ ಅಲ್ಲಿ ಅವರ ಸೈನ್ಯವನ್ನು ಸುಸಜ್ಜಿತಗೊಳಿಸಲಿಕ್ಕಾಗಿ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು, ವೈಸ್ರಾಯ್ ಎನ್ನುವಂಥ ಹುದ್ದೆ. ವೈಸ್ರಾಯ್ ಆವಾಗ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂದರೆ ಈ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಈ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರವನ್ನು ಬಲಪಡಿಸಲಿಕ್ಕಾಗಿ ಜಾರಿಗೆ ತಂದಂಥ ಒಂದು ನೀತಿ ಯಾವುದು ಅಂದ್ರೆ ಇದೇ ನೀತಿ, ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ. ಏನು ಹಿಂಗಂದ್ರೆ ನೀಲಿ ಜಲ ನೀತಿ ಅಂದರೆ ಹಿಂಗಂದ್ರೆ ಏನು ಅಂತಂದರೆ ಸಾಗರಗಳ ಮೂಲಕ ವ್ಯಾಪಾರವನ್ನು ಬಲಪಡಿಸಲಿಕ್ಕೆ ನೌಕಾಸೇನೆಯನ್ನು ಬಲಪಡಿಸಬೇಕು ಅನ್ನುವಂಥ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ಜಲ ನೀತಿ ಅಂತ ಕರಿತೇವೆ ಮಿತ್ರರೇ. ಅಂದರೆ ಅವತ್ತಿಗೆ ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಇವರಿಗಿಂತಲೂ ಮುಂಚೆ ಭಾರತದಲ್ಲಿ ಅರಬ್ಬರು ವ್ಯಾಪಾರವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಅರಬ್ಬರನ್ನು ಹತ್ತಿಕ್ಕಿ ಭಾರತದಲ್ಲಿ ತಮ್ಮ ವ್ಯಾಪಾರವನ್ನು ಬಲಿಷ್ಠಪಡಿಸಬೇಕು ಅಂತಂದರೆ ಅದಕ್ಕಾಗಿ ತಮ್ಮ ನೌಕಾಸೇನೆಯನ್ನು ಬಲಪಡಿಸಬೇಕು. ನೌಕಾಸೇನೆಯನ್ನು ನಾವು ಬಲಪಡಿಸಿಕೊಂಡಲ್ಲಿ ನಾವು ಸಾಗರಗಳ ಮೂಲಕ ನಮ್ಮ ವ್ಯಾಪಾರವನ್ನು ನಾವೇನು ಮಾಡ್ಬೋದು, ಭಾಳ ಚುರುಕು ಮಾಡ್ಬೋದು ಅಂಥೇಳಿ ಅವತ್ತು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಏನು ಮಾಡ್ದ ಅಂದರೆ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಪರಿಚಯ ಮಾಡ್ದ. ನೆಕ್ಸ್ಟ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನಂತರ ಭಾರತದಲ್ಲಿ ಪೋರ್ಚುಗೀಸರ ವೈಸ್ರಾಯ್ ಆಗಿ ಬಂದವರು ಯಾರು ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತ ಪೋರ್ಚುಗೀಸರ ಅತ್ಯಂತ ಪ್ರಸಿದ್ಧನಾದಂತಹ ವೈಸ್ರಾಯ್. ಈ ಅಲ್ಬುಕರ್ಕ್ನ ಕಾಲದಲ್ಲಿ ಪೋರ್ಚುಗೀಸರು ಅನೇಕ ವಸಾಹತುಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ದಿಯು, ದಮನ್, ಸಾಲ್ಸೆಟ್, ಬಶಿನ್, ಬಂಗಾಳದ ಹೂಗ್ಲಿ, ಸಾಂತೋಮ್, ಹೀಗೆ ಅನೇಕ ಕಡೆ ಇವರು ಪೋರ್ಚುಗೀಸರು ತಮ್ಮ ಒಂದು ವ್ಯಾಪಾರ ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ ಮಿತ್ರರೇ, ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಯುರೋಪಿಯನ್ನರು ಇವರೇ ಪೋರ್ಚುಗೀಸರು. ಮತ್ತು ಭಾರತವನ್ನು ಕೊನೆಯಲ್ಲಿ ಬಿಟ್ಟು ಹೋದಂಥ ಯುರೋಪಿಯನ್ನರು ಯಾರು ಅಂದರೂ ಕೂಡ ಇವರೇ ಪೋರ್ಚುಗೀಸರು. ಫಸ್ಟ್ ಬಂದವರು ಇವರೇ, ಲಾಸ್ಟ್ ಹೋದವರು ಇವರೇ. ಬ್ರಿಟಿಷರು ನಮ್ಮನ್ನು 1947 ಆಗಸ್ಟ್ 15ಕ್ಕೆ ಬಿಟ್ಟು ಹೋದರು. ಆದರೆ ಇವರು 1961ರವರೆಗೆ ಭಾರತದಲ್ಲಿ ಗೋವಾ, ದಿಯು, ದಮನ್ನಲ್ಲಿ ಇವರು ಅಲ್ಲಿ ಅಸ್ತಿತ್ವದಲ್ಲಿದ್ದರು. 1961ರಲ್ಲಿ ಅಲ್ಲಿ ಗೋವಾ ವಿಮೋಚನಾ ಚಳವಳಿ ನಡೀತೈತಿ. ಯಾರ ನೇತೃತ್ವದೊಳಗೆ? ಟಿ ಬಿ ಕುಯ್ಯಾ ಅವರ ನೇತೃತ್ವದಲ್ಲಿ ಗೋವಾ ವಿಮೋಚನಾ ಚಳವಳಿ ನಡೀತೈತಿ. ಅವತ್ತು
1961ರಲ್ಲಿ ಪೋರ್ಚುಗೀಸರು ಏನು ಮಾಡಿದ್ರು ಭಾರತವನ್ನು ಬಿಟ್ಟು ಹೋದರು. ಹಾಗಾಗಿ ಭಾರತಕ್ಕೆ ಫಸ್ಟ್ ಬಂದವರು ಇವರೇ, ಲಾಸ್ಟ್ ಹೋದವರು ಇವರೇ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಪರಿಚಯ ಮಾಡಿದವರು ಯಾರು ಅಂತೇಳಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಪ್ರಿಯ ಮಿತ್ರರೇ, ಇಲ್ಲಿವರೆಗೆ ಟಿ ವಿಶೇಷ ವಿಡಿಯೋ ಸರಣಿ ಭಾಗ 3ರ ಈ ಒಂದು ಭಾಗ 3ರಲ್ಲಿ ನಾವು ಸುಮಾರು 5 ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಭಾಳ ಉಪಯುಕ್ತವಾದಂಥ ವಿವರಣೆಯನ್ನು ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇದರ ಸದುಪಯೋಗನ ತಾವೆಲ್ಲರೂ ಕೂಡ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಇನ್ನೊಂದು ಮರಿಬೇಡ್ರಿ, ನೀವು ಈ ಯಾರ್ಯಾರು ಹೊಸದಾಗಿ ನೋಡಕತ್ತೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು, ಆ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡ್ರಿ. ಬೆಲ್ ಬಟನ್ ಒತ್ತಿದ್ರಿ ಅಂದ್ರೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬಂದು ನಿಮಗೆ ಟನ್ನನ್ನು ಹೊಡಿತೈತಿ, ನಿಮ್ಮನ್ನು ಎಚ್ಚರ ಮಾಡ್ತೈತಿ. ಅದು ಇಲ್ಲಿ ಮೇನಲ್ಲಿ ನೀವು ಎಚ್ಚರಾಗೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಹಳಷ್ಟು ನೇಮಕಾತಿಗಳು ಶುರುವಾಗುವುದವು. ಅದಕ್ಕಾಗಿ ನಾವು ಸದಾ ಜಾಗೃತರಾಗಿರ್ಬೇಕು. ಇವಾಗ ಇದ್ಕೊಂಡು ಏನು ಜ್ಞಾನಕ್ಕೆ ನಾವೆಲ್ಲರೂ ನಮ್ಮ ಸಮಯವನ್ನು ಸ್ವಲ್ಪ ಮೀಸಲಾಗಿಟ್ಟರಪ್ಪ ಅಂದ್ರೆ ನಾವು ಕೂಡ ಮುಂದೊಂದು ದಿನ ಒಂದು ನೇಮಕಾತಿ ಒಳಗೆ ಆಯ್ಕೆಯಾಗಿ ಒಂದು ಒಳ್ಳೆಯ ಹುದ್ದೆಯನ್ನು ನಾವು ಪಡಿಲಿಕ್ಕೆ ಒಂದು ಸದಾವಕಾಶ ಇರ್ತೈತಿ. ಹಾಗಾಗಿ ತಾವೆಲ್ಲರೂ ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಮುಂದೆ ಮತ್ತೊಂದು ಹೊಸ ಒಂದು ವಿಡಿಯೋ ಸರಣಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.